करुणाकरसूरीन्द्रगुरुवर्यपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं। कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೇಯಪತಿಯಾದ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥ ವಿಶೇಷತೆಗಳನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಈ ಸಂಚಿಕೆಯಲ್ಲಿ ಸಹಸ್ರನಾಮ ಕ್ರಮದಲ್ಲಿ ಬರುವಂತಹ 19ನೇ ಶ್ರೀನಾಮ ಯೋಗವಿದಾಂ ನೇತ್ರೇ ನಮಃ ಎಂಬುದು. ಯೋಗವಿದಾಂ ನೇತ್ರೇ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣವೆಂಬ ಭಾಷ್ಯದ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಶ್ರೀ ಪರಾಶರ ಭಟ್ಟರು ಯೋಗವಿದಾಂ ನೇತ್ರೇ ಎಂಬ ಈ ಶಬ್ದಕ್ಕೆ ಅರ್ಥವನ್ನು ತಿಳಿಸಬೇಕಾದರೆ ಉಪಾಯ ಭಕ್ತಿ ನಿಷ್ಠಾಯೇ ತೇ ಚ ಯೋಗವಿಧ ಸ್ಮೃತಾಃ ತೇಷಾಂ ಚ ಫಲಪರ್ಯಂತಂ ನೇತಾ ನಿರ್ವಾಹಕಃ ಚ ಯಃ ಎಂದು ಈ ಶಬ್ದಕ್ಕೆ ನಿರ್ವಚನವನ್ನು ಹೇಳ್ತಾರೆ. ನೇತಾ ಎಂಬ ಶಬ್ದ ಇದೆ ನೋಡಿ. ನಾವು ಪ್ರಸಿದ್ಧವಾಗಿ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಸುಭಾಷ್ ಚಂದ್ರ ಬೋಸರನ್ನು ನೇತಾಜಿ ಎಂದು ಕರೆಯುತ್ತೇವೆ. ನೇತಾ ಎಂದರೆ ಮುನ್ನಡೆಸುವವರು ಅಂತ ಅರ್ಥ. ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮವನ್ನು ಮುಂದೆ ನಡೆಸಿದಂತಹವರು ಸುಭಾಷ್ ಚಂದ್ರ ಬೋಸರಾದ ಕಾರಣ ಅವರನ್ನು ನೇತಾಜಿ ಎಂದು ನಾವು ಕರೆಯುವಂತಹ ವಾಡಿಕೆಯನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಭಗವಂತನ ಈ ಶಬ್ದ ಅಂದರೆ ಭಗವಂತನ ನಾಮವಾದಂತಹ ಈ ಯೋಗವಿಧಾಂ ನೇತ್ರೇ ಎಂಬ ಈ ಶಬ್ದದಲ್ಲಿ ನೇತ್ರೇ ಎಂಬ ಶಬ್ದ ಇದೆ ನೋಡಿ. ನೇತ್ರೇ ಎಂದರೆ ನಿರ್ವಾಹಕಃ ನೇತಾ, ನಮ್ಮನ್ನು ಮುಂದೆ ನಡೆಸುವವನು ಪರಮಾತ್ಮನು, ನಮ್ಮನ್ನು ನಿರ್ವಹಿಸುವವನು, ನಮ್ಮನ್ನು ನಿಯಂತ್ರಿಸುವವನು ಪರಮಾತ್ಮನು ಎಂಬುದು ಇದರಿಂದ ಗೊತ್ತಾಗತ್ತೆ. ಇಲ್ಲಿ ಯೋಗವಿಧಾಂ ನೇತ್ರೇ ನಮಃ, ಯೋಗವಿಧಾಂ ನೇತ್ರೇ ಎಂದು ಭಗವಂತನನ್ನು ಕೊಂಡಾಡುವುದರ ಮೂಲಕ ಯೋಗವಿಧಾಂ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಉಪಾಯ ಭಕ್ತಿ ನಿಷ್ಠಾಗೆ, ಭಕ್ತಿಯೋಗವನ್ನು ಉಪಾಯವಾಗಿ ಭಾವಿಸಿದಂತಹ ಮಹಾತ್ಮರು ಅವರನ್ನು ಯೋಗವಿದರು ಎಂದು ಕರೆಯುತ್ತಾರೆ. ಭಗವಂತನನ್ನು ಪಡೆದುಕೊಳ್ಳಲು ಭಕ್ತಿಯನ್ನು ಉಪಾಯವಾಗಿ ಭಾವಿಸಿದವರು, ಭಕ್ತಿಯೋಗದಿಂದ ಪರಮಾತ್ಮನನ್ನು ಪಡೆದುಕೊಳ್ಳುವಂತಹ ಮಹಾತ್ಮರನ್ನು ಯೋಗವಿಧಾಂ ಎಂಬ ಶಬ್ದದ ಮೂಲಕ ಹೇಳ್ತಾರೆ. ಯೋಗವಿಧಾಂ ಎಂದರೆ ಭಕ್ತಿ ಮಾಡೋರು, ಭಕ್ತಿಯೋಗವನ್ನು ಅನುಷ್ಠಾನ ಮಾಡುವಂತಹ ಮಹಾತ್ಮರು. ಈ ಭಕ್ತಿಯೋಗ ಅಂದರೆ ಏನು? ಯಮನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಪರ್ಯಂತ ಅಷ್ಟಾಂಗ ಯೋಗ ಕ್ರಮದಲ್ಲಿ ಅಂತಃಪಟಲದಲ್ಲಿ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ನಿರಂತರವಾಗಿ ಚಿಂತನೆ ಮಾಡುವುದು ಭಕ್ತಿಯೋಗ. ಧ್ಯಾನ ಮಾಡುವುದು ತೈಲಧಾರಾವದ್ ಅವಿಚ್ಛಿನ್ನ ಭಕ್ತಿ ಅಂತ ಹೇಳ್ತಾರೆ. ತೈಲಧಾರೆಯಂತೆ ಬಿಡದೆ ಒಂದು ಸ್ವಲ್ಪ ಹೊತ್ತು ಕೂಡ ತಡ ಮಾಡದೆ ಬಿಡದೆ ಅವಿಚ್ಛಿನ್ನವಾಗಿ ಭಗವತ್ ಸ್ಮೃತಿ ಏರ್ಪಟ್ಟಾಗ ತೈಲಧಾರೆಯಂತೆ, ಮೇಲಿಂದ ಒಂದು ಬಟ್ಟಲಿನಲ್ಲಿ ತೈಲವನ್ನು ಧಾರೆಯಾಗಿ ಕೆಳಗಡೆ ಚೆಲ್ಲಿದರೆ ಹೇಗೆ ಅದು ಅವಿಚ್ಛಿನ್ನವಾಗಿ ಸುರಿಯುತ್ತೋ ಆ ರೀತಿ ನಿರಂತರವಾಗಿ ಭಗವಂತನನ್ನು ಸ್ಮೃತಿ ಮಾಡುವಂಥವರು, ಸ್ಮರಿಸುವಂತಹವರು ಭಕ್ತಿಯೋಗ ನಿಷ್ಠರು. ಅಂತಹ ಭಕ್ತಿಯೋಗ ನಿಷ್ಠರಿಗೆ ನೇತ್ರೇ ಅಂದರೆ ಅವರನ್ನು ಮುಂದೆ ನಡೆಸುವವನು ಪರಮಾತ್ಮನು. ಯಾರು ನಿರತಶೀಯವಾಗಿ ಭಗವಂತನನ್ನು ಸ್ಮರಿಸುತ್ತಾರೋ ಅಂಥವರಿಗೆ ನಿರ್ವಾಹಕನು ಅಥವಾ ಅವರನ್ನು ಮುನ್ನಡೆಸುವವನು ಪರಮಾತ್ಮನು. ಆದ ಕಾರಣ ಅವನನ್ನು ಯೋಗವಿಧಾಂ ನೇತ್ರೇ ಎಂಬ ಶಬ್ದದ ಮೂಲಕ ಕೊಂಡಾಡುತ್ತಾರೆ. ಇದು ಇನ್ನಷ್ಟು ನಮಗೆ ಅರ್ಥವಾಗಬೇಕಾದರೆ ಒಂದು ಕಥೆಯನ್ನು ನೋಡಬಹುದು. ಅದು ತಿರುನಾರಾಯಣ ಕ್ಷೇತ್ರದಲ್ಲಿ ಅಂದರೆ ಮೇಲುಕೋಟೆ ಎಂದು ಕರೆಯಲ್ಪಡುವಂತಹ ತಿರುನಾರಾಯಣಪುರಂ ಕ್ಷೇತ್ರದಲ್ಲಿ ಹಿಂದೆ ಒಂದು ಕಾಲದಲ್ಲಿ ನಡೆದಂತಹ ಅದ್ಭುತವಾದ ಘಟನೆ. ನಾವು ಮೇಲುಕೋಟೆ ಕ್ಷೇತ್ರವನ್ನು ಒಮ್ಮೆಯಾದರೂ ಸಂದರ್ಶನ ಮಾಡಬೇಕು. ಬೆಟ್ಟದ ಮೇಲೆ ಯೋಗ ನರಸಿಂಹಸ್ವಾಮಿ, ಕೆಳಗಡೆ ಚಲುವನಾರಾಯಣ ಸ್ವಾಮಿ ತುಂಬ ಸುಂದರನಾಗಿ ಎಲ್ಲರಿಗೂ ದರ್ಶನ ಕೊಡ್ತಾನೆ. ವೈರಮುಡಿ ಉತ್ಸವ ತುಂಬ ವಿಜೃಂಭಣೆಯಿಂದ ಆ ಕ್ಷೇತ್ರದಲ್ಲಿ ನಡೆಯುತ್ತೆ. ಸಾಕ್ಷಾತ್ ವೈನತೆಯನೇ ಸಮರ್ಪಣೆ ಮಾಡಿದಂತಹ ರತ್ನಖಚಿತವಾದ ಅದ್ಭುತವಾದ ಕಿರೀಟ, ಆ ಕಿರೀಟವನ್ನು ಧರಿಸಿದಂತಹ ಸಂಪತ್ಪುತ್ರ ಎಂದು ಕರೆಯಲ್ಪಡುವಂತಹ ಸ್ವಾಮಿ ತುಂಬ ಅದ್ಭುತವಾಗಿ ಸುಂದರನಾಗಿ ಎಲ್ಲರ ಮನಸ್ಸನ್ನು ಸೆಳೆಯುವಂತೆ ನಮಗೆ ದರ್ಶನ ಕೊಡ್ತಾನೆ. ತುಂಬ ಅದ್ಭುತವಾಗಿ ಶಂಖಚಕ್ರವನ್ನು piಡಿದು ಗದಾ ಅಭಯಹಸ್ತದಿಂದ ನಮಗೆ ಮೂಲಮೂರ್ತಿ ಚಲುವನಾರಾಯಣ ಸ್ವಾಮಿ ದರ್ಶನ ಕೊಡ್ತಾನೆ, ಉತ್ಸವ ಮೂರ್ತಿ ದರ್ಶನ ಕೊಡ್ತಾನೆ.
ಎರಡು ಪಾದಗಳ ಮಧ್ಯದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ನಾವು ಈ ಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು. ಇಂತಹ ಸಂಪತ್ಪುತ್ರನ ಸನ್ನಿಧಾನದಲ್ಲಿ ಹಿಂದೆ ನಡೆದಂತಹ ಒಂದು ಘಟನೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಸಂಗೀತೋಪಾಸನೆ ಮಾಡ್ತಾ ಭಗವಂತನನ್ನು ಗಾಯನದ ಮೂಲಕ ಸಂತೋಷಪಡಿಸ್ತಾ ಇದ್ದಂತಹ ಒಬ್ಬ ಕೀರ್ತನಕಾರ ಇದ್ದ, ಒಬ್ಬ ಗಾಯಕನಿದ್ದ. ಅವನು ಎಷ್ಟರ ಮಟ್ಟಿಗೆ ಅವನು ಗಾಯನ ಮಾಡ್ತಾ ಇದ್ದ ಅಂದರೆ ಸಾಕ್ಷಾತ್ ಭಗವಂತನೇ ನರ್ತನ ಮಾಡ್ತಾ ಇದ್ದಂತೆ ಇವನ ಗಾಯನಕ್ಕೆ. ಎಲ್ಲರ ಮನಸ್ಸನ್ನು ಸೆಳೆಯುವ ರೀತಿಯಲ್ಲಿ ಸುಸ್ವರವಾಗಿ ಸುಶ್ರಾವ್ಯವಾಗಿ ಸಂಗೀತ ಶಾಸ್ತ್ರವನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿ ಅಂತಃಪಟಲದಲ್ಲಿ ಭಗವಂತನನ್ನೇ ಚಿಂತನೆ ಮಾಡ್ತಾ ಈ ಗಾಯಕನು ಪರಮಾತ್ಮನಿಗೆ ತುಂಬ ಸಂತೋಷಪಡಿಸ್ತಾ ಇದ್ದ. ಇವನು ಹಾಡಿದ್ರೆ ಭಗವಂತ ಎದ್ದು ಕುಣಿತಾ ಇದ್ದಂತೆ. ಇವನು ನೇರವಾಗಿ ಪರಮಾತ್ಮನ ಒಟ್ಟಿಗೆ ಸಂಭಾಷಣೆ ಮಾಡುವಷ್ಟು ಮಹಾತ್ಮನಾಗಿದ್ದ ಈ ಗಾಯಕ. ಇವನೇನಾದರೂ ಪ್ರಶ್ನೆ ಕೇಳಿದ್ರೆ ಭಗವಂತ ಸಾಕ್ಷಾತ್ತಾಗಿ ಬಂದು ಉತ್ತರ ಕೊಡ್ತಾ ಇದ್ದಂತೆ. ಭಗವಂತನ ಒಟ್ಟಿಗೆ ಸಂಭಾಷಣೆ ಮಾಡುವಷ್ಟು ಮಹಾಭಕ್ತನಾಗಿದ್ದಂತಹ ಒಬ್ಬ ಗಾಯಕನು. ಅವನು ಈ ರೀತಿ ಸಂಕೀರ್ತನಾ ಮೂಲಕವಾಗಿ ಪರಮಾತ್ಮನನ್ನು ಸಂತೋಷಪಡಿಸ್ತಾ ಇರಬೇಕಾದ್ರೆ, ಆದರೆ ಇವನಲ್ಲಿದ್ದಂತಹ ಒಂದೇ ಒಂದು ದೌರ್ಬಲ್ಯ ಏನು ಅಂತ ಕೇಳಿದ್ರೆ, ಎಷ್ಟೇ ದೊಡ್ಡ ಮಹಾತ್ಮನೇ ಆಗಿದ್ದರೂ ಸಹ ಇವನಲ್ಲಿ ಒಂದು ದೌರ್ಬಲ್ಯ ಇತ್ತು. ಅದೇನು ಅಂದರೆ ದೊಡ್ಡವರನ್ನು ಗೌರವಿಸದೇ ಇರೋದು. ಹೇಗೋ ನಾವು ಹೇಳಿದರೆ, ನಾವು ಕೀರ್ತನೆ ಮಾಡಿದ್ರೆ ಪರಮಾತ್ಮ ಸಾಕ್ಷಾತ್ತಾಗಿ ಎದ್ದು ಕುಡಿತಾನೆ ಅಂತ ಹೇಳಿಬಿಟ್ರೆ ಇವನಿಗೆ ಸ್ವಲ್ಪ ಅಹಂಕಾರ ಬಂದ್ಬಿಡತ್ತೆ. ಆ ಸಮಯದಲ್ಲಿ ಭಗವತ್ ರಾಮಾನುಜರು ಮೇಲುಕೋಟೆಯ ಕ್ಷೇತ್ರದಲ್ಲಿದ್ದು ಭಗವತ್ ಸೇವೆ ಮಾಡ್ತಾ ಇದ್ದಂತಹ ಕಾಲ ವಿಶೇಷದಲ್ಲಿ ಈ ಗಾಯಕನೂ ದೇವರಿಗೆ ಸ್ತೋತ್ರ ಮಾಡಿ ಈ ಹಾಡುಗಾರಿಕೆಯ ಕೈಂಕರ್ಯವನ್ನು ಮಾಡ್ತಾ ಇರ್ತಾನೆ. ಆದರೆ ರಾಮಾನುಜರ ವಿಷಯದಲ್ಲಿ ಇವನು ಗೌರವ ತೋರಿಸೋದೇ ಇಲ್ಲ. ಭಗವದ್ ರಾಮಾನುಜರು ಯಾರು? ಸಾಕ್ಷಾತ್ ಆದಿಶೇಷನ ಅವತಾರ, ಎಲ್ಲರಿಂದಲೂ ಕೊಂಡಾಡಲ್ಪಡುವಂತಹ ಜಗದಾಚಾರ್ಯರು, ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಮಾರ್ಗವನ್ನು ತೋರಿಸಿದಂಥವರು, ಶರಣಾಗತಿ ತತ್ವವನ್ನು ಲೋಕದಲ್ಲಿ ಸ್ಥಾಪನೆ ಮಾಡಿದಂತಹ ಅತಿ ದೊಡ್ಡ ಮಹಾತ್ಮರು. ಅವರನ್ನು ಗೌರವಿಸದೇ ಇದ್ದರೆ ಸಾಕ್ಷಾತ್ ಭಗವಂತನನ್ನು ಗೌರವಿಸದೇ ಇದ್ದ ಹಾಗೆ. ಭಗವದ್ ವಿಷಯದಲ್ಲಿ ಅಪಚಾರ ಮಾಡೋದಕ್ಕೂ ಭಾಗವತರಾಗಿರುವಂಥ ರಾಮಾನುಜರ ವಿಷಯದಲ್ಲಿ ಅಪಚಾರ ಮಾಡಿದ್ರೆ ಭಗವಂತ ಖಂಡಿತವಾಗೂ ಕ್ಷಮಿಸೋದಿಲ್ಲ. ನೋಡಿ, ಭಗವದ್ ವಿಷಯದಲ್ಲಿ ಅಪಚಾರ ಮಾಡಿದ್ರೆ ಕ್ಷಮೆ ಇರುತ್ತೆ, ಆಚಾರ್ಯ ವಿಷಯದಲ್ಲಿ ಅಪಚಾರ ಮಾಡಿದ್ರೆ ಕ್ಷಮೆ ಇರುತ್ತೆ. ನೋಡಿ, ಅಂತಹ ದೊಡ್ಡ ಮಹಾತ್ಮರಾಗಿದ್ದಂತಹ ರಾಮಾನುಜರ ವಿಷಯದಲ್ಲಿ ಈ ಗಾಯಕನು ಆದರವಾಗಿ ನಡ್ಕೊಳ್ಳೋದಿಲ್ಲ, ತುಂಬ ಅಗೌರವದಿಂದ ನಡ್ಕೊಳ್ತಾನೆ. ಅಂದರೆ ಅವರು ಬಂದಾಗ ಎದ್ದು ನಿಲ್ಲೋದು, ನಮಸ್ಕಾರ ಮಾಡದೇ ಇರೋದು, ಅಥವಾ ಅವರ ಆಜ್ಞೆಯನ್ನು ಮೀರುವುದು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದವನ್ನು ತೋರಿಸುವುದು, ಅವರನ್ನು ಗೌರವಿಸದೇ ಇರುವಂತಹ ಒಂದು ಅಪಚಾರವನ್ನು ಮಾಡ್ತಾ ಇರ್ತಾನೆ ಈ ಗಾಯಕ. ಆದರೆ ಇವನು ಗಾಯನದ ಮೂಲಕ ದೇವರನ್ನು ಕೊಂಡಾಡಿದರೆ ಭಗವಂತ ಸಾಕ್ಷಾತ್ತಾಗಿ ಎದ್ದು ಕುಣಿದು ಇವನಿಗೆ ದರ್ಶನ ಕೊಟ್ಟು ನೇರ ಸಂಭಾಷಣೆ ಮಾಡುವಷ್ಟು ಭಕ್ತಿಯೋಗನಿಷ್ಠ. ಆದರೆ ಸ್ವಲ್ಪ ಸಣ್ಣ ಮಟ್ಟಿಗೆ ಈ ಅಹಂಕಾರ ಹೊಂದಿತ್ತು. ಆದರೆ ಒಂದು ದಿನ ಏನಾಗತ್ತೆ ಅಂದರೆ, ರಾಮಾನುಜರ ಶಿಷ್ಯರೆಲ್ಲ ಇವನು ನೋಡಿ ಆಶ್ಚರ್ಯಪಡೋದು. ಎಷ್ಟೇ ದೊಡ್ಡವನಾಗಿದ್ದರು, ದೇವರಿಗೆ ಸ್ತೋತ್ರ ಮಾಡುವಂಥವನೇ ಆಗಿದ್ದರು, ದೇವರ ಜೊತೆ ನೇರ ಸಂಭಾಷಣೆ ಇಟ್ಕೊಂಡಿದ್ರು ಸಹ ಗುರುಗಳ ವಿಷಯದಲ್ಲಿ ಈ ರೀತಿ ಅಪಚಾರ ಮಾಡಬಹುದೇ, ಇದನ್ನು ಹೇಗೆ ತಿಳಿಸುವುದು ಅಂತ ಶಿಷ್ಯರೆಲ್ಲ ತುಂಬ ಅವರವರಲ್ಲೇ ಮಾತಾಡ್ಕೊಳ್ತಾರೆ. ಒಂದು ದಿನ ರಾಮಾನುಜರ ಬಳಿ ಹೋಗಿ ಕೇಳ್ತಾರೆ, ಈ ಗಾಯಕನಿದಾನಲ್ಲ, ಇವನು ಹಾಡಿದರೆ ಸಾಕ್ಷಾತ್ ಭಗವಂತನೇ ಕುಣಿತಾನೆ, ಹೀಗಿರಬೇಕಾದರೂ ಇವನು ಭಾಗವತ ಅಪಚಾರ ಮಾಡ್ತಾನಲ್ಲ, ಇದಕ್ಕೇನು, ಹೇಗಿದು ಅಂತ ಕೇಳಿದಾಗ ಶಿಷ್ಯರು, ಆಗ ರಾಮಾನುಜರು ಕೇಳ್ತಾರಂತೆ, ನೀವೆಲ್ಲ ಹೋಗಿ ಆ ಗಾಯಕನ ಹತ್ರ ಹೋಗಿ ಕೇಳಿ, ಅವನು ನೇರ ಪರಮಾತ್ಮನೊಟ್ಟಿಗೆ ಮಾತಾಡ್ತಾನಲ್ಲ, ಅವನ ಹತ್ರ ಹೋಗಿ ಕೇಳಿ, ರಾಮಾನುಜರ ಶಿಷ್ಯರಿಗೂ ರಾಮಾನುಜರಿಗೂ ಮೋಕ್ಷ ಉಂಟೆ ಅಂತ ಹೋಗಿ ಕೇಳಿ ಅಂತ ಕೇಳ್ತಾರೆ. ಆಗ ಇವರೆಲ್ಲ ಶಿಷ್ಯರೆಲ್ಲ ಹೋಗಿ ಅಲ್ಲಿದ್ದಂತಹ ಬಡುಗನಂಬಿ ಸ್ವಾಮಿಗಳು, ಭಗವದ್ ರಾಮಾನುಜರ ಅನೇಕ ಶಿಷ್ಯರು, ಅವರೆಲ್ಲ ಹೋಗಿ ಈ ಗಾಯಕನ ಹತ್ರ ಹೋಗಿ ಹೇಳ್ತಾನೆ, ನೀವು ಸಾಕ್ಷಾತ್ ನೇರವಾಗಿ ಪರಮಾತ್ಮನ ಹತ್ರ ಮಾತಾಡ್ತೀರಿ, ಆಚಾರ್ಯ ರಾಮಾನುಜರು ಅವರ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ, ಅದನ್ನು ದೇವರ ಹತ್ರ ಸ್ವಲ್ಪ ಹೇಳಿ ಅವರಿಂದ ಉತ್ತರವನ್ನು ಪಡೆದುಕೊಂಡು ಬರಬಹುದೇ ಎಂದು ಪ್ರಾರ್ಥನೆ ಮಾಡ್ತಾರೆ. ಆಗ ಗಾಯಕನಿಗೆ ಅವನಿಗೆ ಸ್ವಲ್ಪ ಪ್ರೌಢ ಆಗತ್ತೆ, ಅವನು ಸ್ವಲ್ಪ ಹೆಮ್ಮೆಯಾಗಿ ಭಾವಿಸ್ತಾನೆ. ನೋಡಿ, ರಾಮಾನುಜರೇ ಅವರ ಸಂದೇಹವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಬಂದು ನಾನು ಹೋಗಿ ದೇವರ ಹತ್ರ ಅವರ ಸಂದೇಹವನ್ನು ಪರಿಹಾರ ಮಾಡುವಷ್ಟು ನಾನು ಮಹಾತ್ಮನಾಗಿದ್ದೇನೆ ಅಂತ ಅವರು ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಗರ್ವ ಬಂದುಬಿಡತ್ತೆ. ಆಗ ಈ ಶಿಷ್ಯರೆಲ್ಲ ಕೇಳ್ತಾರೆ, ರಾಮಾನುಜರಿಗೂ ರಾಮಾನುಜರ ಶಿಷ್ಯರಿಗೂ ಮೋಕ್ಷ ಉಂಟೋ ಎಂಬ ಪ್ರಶ್ನೆಯನ್ನು ಪರಮಾತ್ಮನ ಹತ್ರ ಕೇಳಿ ತಿಳಿದುಕೊಳ್ಳು ಬನ್ನಿ ಅಂತ ಕೇಳಿಕೊಳ್ತಾರೆ. ಆಗ ಈ ಗಾಯಕನು ಒಂದು ದಿನ ಚೆಲ್ಲಪಿಳ್ಳೆ ಎಂದು ಕರೆಯಲ್ಪಡುವಂತಹ ಈ ಸಂಪತ್ಪುತ್ರನ ಸನ್ನಿಧಾನದಲ್ಲಿ ತನ್ನ ಗಾಯನದ ಕೈಂಕರ್ಯವನ್ನು ಮಾಡ್ತಾನೆ. ಆಗ ಅದನ್ನು ಕೇಳಿದಂತಹ ಪರಮಾತ್ಮನು ತುಂಬ ಸಂತೋಷಪಟ್ಟು ಸಾಕ್ಷಾತ್ತಾಗಿ ಎದುರು ಬಂದು ನಿಂತಹ ಪರಮಾತ್ಮನ ಬಳಿ ಇವನು ಪ್ರಶ್ನೆ ಕೇಳ್ತಾನೆ, ಆಚಾರ್ಯ ರಾಮಾನುಜರು ಅವರ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ, ಪರಿಹಾರಕ್ಕೋಸ್ಕರ
ಅವರು ನಿಮ್ಮ ಬಳಿ ಪ್ರಾರ್ಥನೆ ಮಾಡಲು ನಮ್ಮನ್ನು ಹೇಳಿದ್ದಾರೆ. ಏನು 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 ಎಂದು ಪರಮಾತ್ಮ ಕೇಳಿದಾಗ ಆಗ ಈ ಗಾಯಕ ಹೇಳ್ತಾನೆ, ರಾಮಾನುಜರ ಶಿಷ್ಯರಿಗೂ ಮೋಕ್ಷ ಉಂಟೋ ಎಂಬ ಪ್ರಶ್ನೆಯನ್ನು ಕೇಳಿ ತಿಳಿದುಕೊಂಡು ಬನ್ನಿ ಎಂದು ಕೇಳಿದ್ದಾರೆ. ಆ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ರಾಮಾನುಜರಿಗೆ ಮೋಕ್ಷ ಉಂಟೆ ಎಂದು ಈ ಗಾಯಕ ಕೇಳ್ಕೊಳ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ, ರಾಮಾನುಜರಿಗೂ ಮೋಕ್ಷ ಉಂಟು, ಅವರ ಶಿಷ್ಯರಿಗೂ ಮೋಕ್ಷ ಉಂಟು, ಇದೇ ನನ್ನ ಉತ್ತರ, ಹೋಗಿ ಹೇಳು ಎಂದು ಹೇಳ್ತಾನೆ.